ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಮೇಷರಾಶಿಯವರ ಜೀವನದ ಕಷ್ಟಗಳಿಗೆ, ದುಃಖಕ್ಕೆ ಇರುವಂತಹ 8 ಕಾರಣಗಳೇನು? ನಿಮ್ಮ ಈ ಗುಣಗಳನ್ನು ಬದಲಾಯಿಸಿಕೊಳ್ಳುವುದರಿಂದ ನಿಮ್ಮ ಜೀವನದಲ್ಲಿ ಸಂತೋಷವಾಗಿರಬಹುದು, ಯಶಸ್ಸನ್ನು ಪಡೆಯಬಹುದು ಎಂಬಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮೇಷರಾಶಿಯ ಅಧಿಪತಿ ಕುಜಗ್ರಹ. ನೀವು ಬಹಳ ಧೈರ್ಯಶಾಲಿಗಳು, ಶಕ್ತಿವಂತರು, ಸಾಹಸವಂತರಾಗಿದ್ದರೂ ಸಹ ನಿಮ್ಮ ಜೀವನದಲ್ಲಿ ಸೋಲು ಉಂಟಾಗಲು, ನಿಮಗೆ ದುಃಖ ಉಂಟಾಗಲು ಏನು ಕಾರಣ ಅಂತ ನೋಡೋದಾದರೆ, ಮೇಷರಾಶಿಯವರ ಜೀವನದ ಸೋಲು ದುಃಖಕ್ಕೆ ಇರುವಂತಹ ಮೊದಲನೆಯ ಕಾರಣ ಮೇಷರಾಶಿಯವರ ಕೋಪ. ನಿಮ್ಮ ಕೋಪವೇ ನಿಮ್ಮ ದುಃಖಕ್ಕೆ ಕಾರಣವಾಗಿರುತ್ತದೆ. ಮೇಷರಾಶಿ ಅಗ್ನಿತತ್ವ ರಾಶಿಯಾಗಿರುವುದರಿಂದ ಅತಿ ಹೆಚ್ಚು ಕೋಪ ಮಾಡ್ಕೊಳ್ತೀರಾ. ಮನುಷ್ಯ ಅಂದ ಮೇಲೆ ಕೋಪ ಬರುವುದು ಸಹಜ. ಆದರೆ ಮೇಷರಾಶಿಯವರ ವಿಚಾರದಲ್ಲಿ ನಿಮಗೆ ಕೋಪ ಬಂದಾಗ ಕುಟುಂಬದ ಸದಸ್ಯರು ಅಂತಲೂ ನೋಡೋದಿಲ್ಲ, ಬಿಸ್ನೆಸ್ ಪಾರ್ಟ್ನರ ಅಥವಾ ಕ್ಲೈಂಟ್ಸ್ ಅಂತಲೂ ನೋಡದೆ ಕೋಪಿಸಿಕೊಂಡು ಸಂಬಂಧಗಳಲ್ಲಿ ಬಿರುಕು ಉಂಟಾಗಬಹುದು. ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯತನವಿದ್ದರೂ ಸಹ ಜನರ ದೃಷ್ಟಿಯಲ್ಲಿ ಕೆಟ್ಟವರಾಗ್ತೀರಾ. ನೀವು ಕೋಪದಿಂದ ಮಾತನಾಡಿದ ಮಾತುಗಳನ್ನು ನೀವು ಮರೆತು ಹೋಗಬಹುದು, ಆದರೆ ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಗಳು ಆ ಮಾತನ್ನು ಎಂದಿಗೂ ಮರೆಯೋದಿಲ್ಲ. ನಿಮ್ಮನ್ನು ಕೋಪಿಷ್ಠರು ಎಂದು ನಿಮ್ಮನ್ನು ನಿಂದಿಸಿ ನಿಮ್ಮಿಂದ ದೂರ ಆಗ್ತಾರೆ. ಕೋಪದ ಕೈಗೆ ನಿಮ್ಮ ಬುದ್ಧಿಯನ್ನು ಕೊಟ್ಟು ನಿಮ್ಮ ಜೀವನದ ದುಃಖಕ್ಕೆ ನೀವೇ ಕಾರಣರಾಗ್ತೀರಾ. ಆದ್ದರಿಂದ ನೀವು ನಿಮ್ಮ ಕೋಪದ ಮೇಲೆ ಸ್ವಲ್ಪ ನಿಯಂತ್ರಣವನ್ನು ಸಾಧಿಸಿ ಪ್ರತಿನಿತ್ಯ ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡುವುದರಿಂದ ನಿಮ್ಮ ಕೋಪವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಮೇಷರಾಶಿಯವರ ಜೀವನದ ಕಷ್ಟ ದುಃಖಕ್ಕೆ ಇರುವಂತಹ ಎರಡನೆಯ ಕಾರಣ, ನೀವು ಯಾರ ಮಾತನ್ನು ಕೇಳುವುದಿಲ್ಲ, ಯಾರ ಸಲಹೆಗಳನ್ನು ಸ್ವೀಕರಿಸಲು ಸಿದ್ಧವಾಗಿರುವುದಿಲ್ಲ. ನೀವು ಯಾವುದೇ ರೀತಿಯ ಕೆಲಸ ಪ್ರಾರಂಭಿಸುವ ಮುನ್ನ ನಿಮ್ಮ ಕುಟುಂಬದವರೇ ಆಗಲಿ, ನಿಮ್ಮ ಪ್ರೀತಿ ಪಾತ್ರರೇ ಆಗಲಿ, ನಿಮ್ಮ ಹಿತೈಷಿಗಳೇ ಆಗಲಿ ಸಲಹೆಗಳನ್ನು ನೀಡಿದರೆ ನೀವು ಅವರ ಸಲಹೆಗಳನ್ನು ತೆಗೆದುಕೊಳ್ಳದೆ ನಿಮ್ಮ ಮನಸ್ಸಿಗೆ ಸರಿ ಅನಿಸಿದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಾ. ನಿಮಗೆ ಆ ಕೆಲಸದಲ್ಲಿ ಅನುಭವ ಇಲ್ಲದಿದ್ದರೂ ಸಹ ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿ ಅಥವಾ ನಿಮ್ಮ ತಂದೆ ತಾಯಿ ಅವರ ಜೀವನದ ಅನುಭವದಿಂದ ನಿಮಗೆ ಕೊಟ್ಟ ಸಲಹೆಗಳನ್ನು ನೀವು ಧಿಕ್ಕರಿಸುತ್ತೀರಾ. ನನ್ನಿಷ್ಟ ಎಂಬಂತೆ ನೀವೇ ನಿರ್ಧಾರಗಳನ್ನು ತೆಗೆದುಕೊಂಡು ಆ ಕೆಲಸದಲ್ಲಿ ಯಶಸ್ಸು ಸಿಗದೇ ಇದ್ದಾಗ ಮನಸ್ಸಿನಿಂದ ಕುಗ್ಗುತ್ತೀರಾ. ನಿಮ್ಮ ಕುಟುಂಬದವರು ನಿಮ್ಮ ಈ ಸ್ವಯಂ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಗುಣದಿಂದಾಗಿ ಬೇಜಾರು ಮಾಡಿಕೊಳ್ತಾರೆ. ನೀವು ಸಂಬಂಧಗಳಿಗೆ ಬೆಲೆ ಕೊಡುವುದಿಲ್ಲ ಎಂದು ನಿಮ್ಮನ್ನು ದೂಷಿಸುತ್ತಾರೆ. ಇದರಿಂದಾಗಿ ನೀವು ದುಃಖವನ್ನು ಅನುಭವಿಸುತ್ತೀರಾ. ಆದ್ದರಿಂದ ಎಲ್ಲರ ಸಲಹೆಗಳನ್ನು ತೆಗೆದುಕೊಳ್ಳಿ, ಅದರಲ್ಲಿ ಸರಿ ಅನಿಸಿದ್ದನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಮುನ್ನಡೆದರೆ ನೀವು ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗಬಹುದು. ಸಂಬಂಧಗಳು ಸಹ ಮಧುರವಾಗಿರುತ್ತದೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಸಂತೋಷವಾಗಿರಬಹುದು. ಮೇಷರಾಶಿಯವರ ಜೀವನದ ಕಷ್ಟ ದುಃಖಕ್ಕೆ ಇರುವಂತಹ ಮೂರನೆಯ ಕಾರಣ, ನಿಮ್ಮ ನೇರವಾದ ಅರಿತವಾದಂತಹ ಮಾತುಗಳಿಂದ ದುಃಖವನ್ನು ಅನುಭವಿಸುತ್ತೀರಾ. ಮೇಷರಾಶಿಯ ಅಧಿಪತಿ ಕುಜಗ್ರಹ ಆಗಿರುವುದರಿಂದ ನೀವು ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಗಳ ಮನಸ್ಸಿಗೆ ನೋವುಂಟಾಗುತ್ತದೋ ಇಲ್ಲವೋ ಅದನ್ನೆಲ್ಲ ಯೋಚಿಸದೆ ನೇರವಾಗಿ ಕಡ್ಡಿ ತುಂಡಾದ ರೀತಿ ಮಾತನಾಡಿ ಕೆಟ್ಟವರಾಗ್ತೀರಾ. ಮಾತೇ ಮುತ್ತು, ಮಾತೇ ಮೃತ್ಯು ಎಂಬಂತೆ ನಿಮ್ಮ ಮಾತಿನಿಂದ ಈ ಸಮಾಜ, ನಿಮ್ಮ ಕುಟುಂಬದವರು ನಿಮ್ಮನ್ನು ಕೆಟ್ಟವರನ್ನಾಗಿ ಬಿಂಬಿಸುತ್ತದೆ. ಆದರೆ ನಿಮ್ಮ ದೃಷ್ಟಿಯಲ್ಲಿ ನೀವು ಮಾತನಾಡುವುದು ಸರಿ ಇದ್ದರೂ ಸಹ ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಗಳ ದೃಷ್ಟಿಯಲ್ಲಿ ನಿಮ್ಮ ಮಾತು ತಪ್ಪಾಗಿ ಕೇಳಿಸುತ್ತದೆ. ಆದ್ದರಿಂದ ಮಾತನಾಡುವ ಮುನ್ನ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಮಧುರತೆ ಇರಲಿ, ಆಗ ಎಲ್ಲರೂ ನಿಮ್ಮ ಮಾತಿಗೆ ಗೌರವ ಬೆಲೆಯನ್ನು ಕೊಡುತ್ತಾರೆ. ಆದ್ದರಿಂದ ನಿಮ್ಮ ಮಾತಿನಲ್ಲಿ ಸ್ವಲ್ಪ ವಿನಮ್ರತೆ ಇರಲಿ. ಮೇಷರಾಶಿಯವರ ಜೀವನದ ದುಃಖಕ್ಕೆ ಇರುವಂತಹ ನಾಲ್ಕನೆಯ ಕಾರಣ, ನಿಮ್ಮ ಆತುರ ಸ್ವಭಾವ, ಚಂಚಲ ಮನಸ್ಸು. ಮೇಷರಾಶಿಯವರು ಬಹಳ ಆತುರ ಸ್ವಭಾವದವರು. ಆತುರವಾಗಿ ಕೆಲಸ ಕಾರ್ಯಗಳನ್ನು ಮಾಡಲು ಹೋಗಿ ಆ ಕೆಲಸದಲ್ಲಿ ಅಸಫಲತೆಯನ್ನು ಕಾಣುತ್ತೀರಾ. ಆತುರ ಸ್ವಭಾವವನ್ನು ಕಡಿಮೆ ಮಾಡಿಕೊಂಡು ತಾಳ್ಮೆ ಸಮಾಧಾನದಿಂದ ಕೆಲಸ ಕಾರ್ಯಗಳನ್ನು ಮಾಡಿದರೆ ಜೀವನದಲ್ಲಿ ಯಶಸ್ಸಿನ ಮೆಟ್ಟಿಲೇರಬಹುದು. ಹಾಗೂ ಯಾವುದಾದರೂ ಡಿಸಿಷನ್ ತಗೊಳ್ಳುವಾಗ ಬಹಳ ಕನ್ಫ್ಯೂಸ್ ಮಾಡ್ಕೊಳ್ತೀರಾ. ನಿಮ್ಮ ಮನಸ್ಸು ಬಹಳ ಚಂಚಲವಾಗಿರುತ್ತದೆ. ಅದನ್ನು ಆಯ್ಕೆ ಮಾಡಲಾ, ಇದನ್ನು ಆಯ್ಕೆ ಮಾಡಲ್ಲ ಎಂಬ ಗೊಂದಲಕ್ಕೆ ಒಳಗಾಗಿ ಕನ್ಫ್ಯೂಸ್ ಮಾಡಿಕೊಂಡು
ದುಃಖವನ್ನು ಪಡುತ್ತೀರಾ. ಕನ್ಫ್ಯೂಷನ್ಗಳನ್ನು ಮಾಡಿಕೊಂಡು ನಿಮಗೆ ಬಂದಂತಹ ಅವಕಾಶಗಳನ್ನು ಕೈ ಬಿಡುತ್ತೀರಾ. ಆದ್ದರಿಂದ ತಾಳ್ಮೆ ಸಮಾಧಾನದಿಂದ ಕೆಲಸ ಕಾರ್ಯಗಳನ್ನು ಮಾಡಿದರೆ ಜೀವನದಲ್ಲಿ ಯಶಸ್ಸನ್ನು ಪಡೆಯಬಹುದು. ಮೇಷರಾಶಿಯವರ ಜೀವನದ ಕಷ್ಟ ದುಃಖಗಳಿಗೆ ಇರುವಂತಹ 5ನೆಯ ಕಾರಣ ನಿಮ್ಮ ಅತಿಯಾದಂತಹ ಆತ್ಮವಿಶ್ವಾಸ. ನಿಮ್ಮನ್ನು ನೀವೇ ಸ್ವಯಂ ಶ್ರೇಷ್ಠರು ಅಂದುಕೊಳ್ಳುತ್ತೀರಾ. ಮೇಷರಾಶಿಯವರು ಬುದ್ಧಿವಂತರು ಅನ್ನುವುದು ಸತ್ಯವಾದರೂ ನೀವು ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಗಳು ಎಷ್ಟೇ ಬುದ್ಧಿವಂತರಾಗಿದ್ದರೂ ಸಹ ನೀವು ಅವರನ್ನು ಬುದ್ಧಿವಂತರು ಅಂತ ಅಕ್ಸೆಪ್ಟ್ ಮಾಡಿಕೊಳ್ಳುವುದಿಲ್ಲ. ನಿಮ್ಮ ಈ ಗುಣದಿಂದ ಸಂಬಂಧಗಳು ಹಾಗೂ ಸ್ನೇಹಿತರು ನಿಮ್ಮಿಂದ ದೂರವಾಗುತ್ತಾರೆ. ಅತಿಯಾದ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡಿಕೊಳ್ಳಿ. ಆತ್ಮವಿಶ್ವಾಸದಿಂದ ಕೆಲಸ ಕಾರ್ಯಗಳನ್ನು ಮಾಡಿ ನಿಮ್ಮ ಜೀವನದಲ್ಲಿ ಯಶಸ್ವಿ ವ್ಯಕ್ತಿಗಳಾಗಬಹುದು. ಮೇಷರಾಶಿಯವರ ಜೀವನದ ಕಷ್ಟ ಹಾಗೂ ದುಃಖಗಳಿಗೆ ಇರುವಂತಹ 6ನೆಯ ಕಾರಣ ನೀವು ಮಾಡಿದಂತಹ ತಪ್ಪುಗಳನ್ನು ನೀವು ಒಪ್ಪಿಕೊಳ್ಳುವುದಿಲ್ಲ. ನಿಮ್ಮ ಮನಸ್ಸಿಗೆ ಗೊತ್ತಿರುತ್ತದೆ ನೀವು ಮಾಡಿದ ಕೆಲಸ ತಪ್ಪು ಎಂದು. ಆದರೂ ಸಹ ಆ ತಪ್ಪುಗಳನ್ನು ಒಪ್ಪಿಕೊಳ್ಳದೆ ವಾದ ಮಾಡುವ ನಿಮ್ಮ ಗುಣದಿಂದ ನೀವು ನಿಮ್ಮ ಜೀವನದಲ್ಲಿ ದುಃಖವನ್ನು ಅನುಭವಿಸುತ್ತೀರಾ. ಮನುಷ್ಯ ಅಂದ ಮೇಲೆ ತಪ್ಪು ಮಾಡುವುದು ಸಹಜ. ಆದರೆ ಆ ತಪ್ಪುಗಳನ್ನು ತಿದ್ದಿಕೊಂಡು ತನ್ನನ್ನು ತಾನು ಬದಲಾಯಿಸಿಕೊಂಡು ನಡೆಯುವವನೇ ನಿಜವಾದ ಮನುಜ. ಆದ್ದರಿಂದ ನಿಮ್ಮ ತಪ್ಪುಗಳಾದಲ್ಲಿ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳಿ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಸಂತೋಷವಾಗಿರಬಹುದು. ಮೇಷರಾಶಿಯವರ ಜೀವನದ ಕಷ್ಟ ಹಾಗೂ ದುಃಖಗಳಿಗೆ ಇರುವಂತಹ 7ನೆಯ ಕಾರಣ ನೀವು ನಿಮ್ಮ ಆಸೆ ಕನಸುಗಳಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡುವವರಾಗಿರ್ತೀರ. ಗುರಿ ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವ ಮಹತ್ವಾಕಾಂಕ್ಷಿಗಳಾಗಿರುತ್ತೀರ. ಆ ಕನಸು ನನಸಾಗುವಲ್ಲಿ ಸ್ವಲ್ಪ ನಿಧಾನ ಆದರೂ ಮನಸ್ಸಿನಿಂದ ಬಹಳ ಕುಗ್ಗುತ್ತೀರ. ಆ ಕೆಲಸ ಕಾರ್ಯಗಳನ್ನು ಮಾಡುವಲ್ಲಿ ನಿರಾಶೆಯನ್ನು ತೋರಿಸುವುದರಿಂದ ನಿಮ್ಮ ಜೀವನದಲ್ಲಿ ದುಃಖಿಸುತ್ತೀರಾ. ಬೇರೆಯವರು ಕುಗ್ಗಿದಾಗ ಅವರಿಗೆ ಧೈರ್ಯ ತುಂಬುವ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಸಫಲತೆ ಉಂಟಾದಾಗ ಸೆಲ್ಫ್ ಮೋಟಿವೇಶನ್ ಮಾಡಿಕೊಂಡು ಆ ಕೆಲಸ ಕಾರ್ಯಗಳಲ್ಲಿ ಮುನ್ನುಗ್ಗಿ ನಿರಂತರ ಪ್ರಯತ್ನದಿಂದ ಯಶಸ್ಸನ್ನು ಪಡೆಯಬಹುದು. ಮೇಷರಾಶಿಯವರ ಜೀವನದ ದುಃಖಕ್ಕೆ ಇರುವಂತಹ 8ನೆಯ ಕಾರಣ ನೀವು ನಾಟಕ ಮಾಡುವ ವ್ಯಕ್ತಿಗಳಿಂದ ದೂರ ಇರಲು ಬಯಸುತ್ತೀರ. ಅಂತಹ ವ್ಯಕ್ತಿಗಳಿಗೆ ನಿಮ್ಮ ಲೈಫಲ್ಲಿ ಜಾಗವನ್ನು ಕೊಡುವುದಿಲ್ಲ. ನೀವು ಜನರ ಜೊತೆ ಅಷ್ಟೊಂದು ಬೆರೆಯಲು ಇಷ್ಟಪಡುವುದಿಲ್ಲ. ಈ ಗುಣದಿಂದ ನಿಮ್ಮನ್ನು ಈ ಸಮಾಜ ನಿಮ್ಮ ಕುಟುಂಬದವರು ಅಹಂಕಾರಿಗಳು, ಆ್ಯಟಿಟ್ಯೂಡ್ ಪರ್ಸನ್ ಅಂತ ಪಟ್ಟವನ್ನು ಕಟ್ಟುತ್ತಾರೆ. ಇದರಿಂದಾಗಿ ನಿಮ್ಮಿಂದ ಜನರು, ಸ್ನೇಹಿತರು, ಸಂಬಂಧಿಕರು ದೂರವಾಗುವುದರಿಂದ ನೀವು ಮಾಡದಂತಹ ತಪ್ಪಿಗೆ ನಿಮ್ಮನ್ನು ಹೊಣೆ ಮಾಡಿ ನಿಮ್ಮನ್ನು ದುಃಖಕ್ಕೆ ತಳ್ಳುತ್ತಾರೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಕಷ್ಟವನ್ನು ದುಃಖವನ್ನು ಅನುಭವಿಸುತ್ತೀರಾ. ಈ ಭೂಮಿ ಮೇಲೆ ಹುಟ್ಟಿದಂತಹ ಯಾರೂ ಪರಿಪೂರ್ಣ ವ್ಯಕ್ತಿಗಳಲ್ಲ. ಪ್ರತಿಯೊಬ್ಬರಲ್ಲಿಯೂ ಪಾಸಿಟಿವ್ ಹಾಗೂ ನೆಗೆಟಿವ್ ಗುಣಗಳನ್ನು ಕಾಣಬಹುದು. ಆದರೆ ನಿಮಗೆ ನಾನು ಹೇಳಿದಂತಹ ಪಾಯಿಂಟ್ಸ್ಗಳಲ್ಲಿ ಯಾವುದಾದರೂ ನೆಗೆಟಿವ್ಸ್ಗಳನ್ನು ಸರಿಪಡಿಸಿಕೊಳ್ಳಬೇಕು ಅನಿಸಿದರೆ ನಿಮ್ಮ ದೌರ್ಬಲ್ಯಗಳನ್ನು ಸರಿಪಡಿಸಿಕೊಂಡಿದ್ದೇ ಆದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಎದುರಾಗುವಂತಹ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಂಡು ಸಂತೋಷವಾಗಿರಬಹುದು. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.